ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದ ಬೆಸ್ಕಾಂ ಉಪಕೇಂದ್ರದ ಮುಂಭಾಗ ರೈತರು ಸಮರ್ಪಕ ವಿದ್ಯುತ್ ಪೂರೈಕೆಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ದಿನದಲ್ಲಿ 5 ಗಂಟೆಗಳ ಕಾಲ ಮಾತ್ರ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ. ಕನಿಷ್ಠ 7 ತಾಸು ವಿದ್ಯುತ್ ಅವಶ್ಯಕತೆ ಇದೆ. ಜಮೀನಿನಲ್ಲಿ ಬೆಳೆಗಳು ಬಾಡುತ್ತಿವೆ. ಬೇಸಿಗೆ ಸಮೀಪಿಸುತ್ತಿದ್ದು ರೈತರ ಬೋರ್ವೆಲ್ ಪಂಪ್ ಸೆಟ್ಗಳಿಗೆ ತೀವ್ರ ಸಮಸ್ಯೆ ಉಂಟಾಗುತ್ತಿದೆ ಎಂದು ರೈತರು ಆರೋಪಿಸಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬೆಸ್ಕಾಂ ಇಲಾಖೆ ಸೆಕ್ಷನ್ ಅಧಿಕಾರಿ ಭೇಟಿ ನೀಡಿ ದಿನದಲ್ಲಿ 6 ಗಂಟೆಗಳ ಕಾಲ ವಿದ್ಯುತ್ ಪೂರೈಸಲಾಗುವುದು, ಹಂತ ಹಂತವಾಗಿ ವಿದ್ಯುತ್ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಲ್ಲೇಶ್, ಪರಶುರಾಮ್, ರಾಜಪ್ಪ, ಶ್ರೀನಿವಾಸ್ ಸೇರಿದಂತೆ ಇತರೆ ರೈತರು, ಗ್ರಾಮಸ್ಥರು ಮತ್ತಿತರರು ಪಾಲ್ಗೊಂಡಿದ್ದರು. ಏಳು ತಾಸಿಗೆ ಕರೆಂಟ್ ಕೇಳಿದ್ವಿ. ಅವಾಗ 15 ದಿವಸಕ್ಕೆ ಸೆಟ್ರೇಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಈಗ 1 ತಾಸು ಅಲ್ಲ, ಮತ್ತೊಂದೊಂದು ತಾಸು ಕಟ್ ಮಾಡ್ಕೊಂತ ಬರ್ತಾ ಇದಾರೆ. ಆಮೇಲೆ ಅದಾಗ್ಲಿ ಸಮರ್ಪಕ ಕೊಡ್ತಿಲ್ಲ. ಒಂದು ತಾಸಿಗೆ 3-4 ಸಲ ಹೋಗಿ ಬರ್ತಾ ಇದ್ವಿ. ಆ ಕರೆಂಟ್ ಕ್ಲೀನ್ ಆಗಿ ಕೊಡ್ರಿ. ಮೋಟರ್ಗಳು ಸುಡ್ತಾ ಇದಾರೆ. ಮೋಟರ್ಗಳು ಒಂದ್ಸಲ ಸುಟ್ರೆ 10,000 ರೂಪಾಯಿ ಬೇಕು. ಅದು ಸುಡ್ಸ್ಕೊಂಬರೋಕೆ ರೈತರು ಬರೀ ಅದಕ್ಕೆ ಸುಟ್ಟು ಸಾಲ ಮಾಡ್ಕೊಂಡು ಸಹಾಯಕಾಗೈತೆ. ಆತ್ಮಹತ್ಯೆಗಳು ಯಾಕೆ ಆಗ್ತದೆ ಅಂದ್ರೆ ಇದೇ ಕಾರಣಕ್ಕೆ ರೈತರ ಆತ್ಮಹತ್ಯೆ ಆಗ್ತಿರೋದು. ಅದು ಇವ್ರಿಗೆ ಅರ್ಥ ಆಗ್ತಿಲ್ಲ. ಓವರ್ಲೋಡ್ ಆಗ್ತಾರೆ. ಎಲ್ಲಾ ಕಡೆ ಓವರ್ಲೋಡ್ ಇದ್ರೆ ಇಲ್ಲೊಂದೇನೆ ಓವರ್ಲೋಡ್ ಕಂಟಿನ್ಯೂ ತಾಸು ಬರ್ತಾರೆ. ರಾತ್ರಿ ಅದನ್ನು ತಂದು ಬರೀ ಆಮೇಲೆ 2 ತಾಸು ಕರೆಂಟ್ ನೆಟ್ ಕೊಡ್ತಾ ಇಲ್ಲ. 10 ಗಂಟೆಗೆ ಬರ್ತೈತೆ ಅಂತ ರೈತರು ಕಾಯ್ತಿರ್ತಾರೆ. ಅದು ಬರೋದು 2 ಗಂಟೆಗೆ ರಾತ್ರಿ ಮಧ್ಯಾಹ್ನ ಊಟ ಬಿಟ್ಟು ಕಾಯ್ತಿರ್ತಾರೆ. ಅದು ಮೆಸೇಜ್ ಅದಕ್ಕೆ ಬರಲ್ಲ. ಅಧಿಕಾರಿಗಳು ಬರೋವರೆಗೆ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಅಧಿಕಾರಿಗಳು ಬರೋವರೆಗೆ ಸ್ಟ್ರೈಕ್ ಮಾಡ್ತೀರಾ? ರೆಸ್ಪಾನ್ಸ್ ಇಲ್ಲ. ಅವ್ರ ಟೈಮಿಗೆ ನಾವು ಕರೆಂಟ್ ಕಾಯಕ್ಕಾಗಲ್ಲ. ನಿಮ್ಮ ಒತ್ತಾಯ 7 ತನಕ ವಿದ್ಯುತ್ ಸಂಪರ್ಕ ಕೊಡ್ಬೇಕಂತ ಬೋರ್ವೆಲ್ಗಳಿಗೆ ಅಲ್ಲ, ಸಮರ್ಪಕವಾಗಿ ಕರೆಕ್ಟ್ ಇಲ್ಲ. ನೀವು 6 ತಾಸಾಗಲಿ 7 ತಾಸಾಗಲಿ ಕೊಡ್ಲಿ. 7 ತಾಸು ಕೊಡ್ಲೇಬೇಕು. 6 ತಾಸಿಗೆ ಬಂದಿದ್ರು, 7 ತಾಸು ಕೊಡ್ತೀವಿ ಅಂತ ಹೇಳಿದ್ರು. ಈ 3 ತಿಂಗಳಾದ್ರೂ ಸೆಟ್ರೇಟ್ ಆಗಿಲ್ಲ. ಅದೇನು 6 ತಾಸಿಗೆ ಬಂದಾರೆ, ಈಗ 5 ತಾಸಿಗೆ ಬಂದಾರೆ. ಇನ್ನು 15 ದಿವಸ ಬಿಟ್ಟು 4 ತಾಸಿಗೆ ಬರ್ತಾರೆ. ಆಮೇಲೆ ಇನ್ನೇ ಕರೆಂಟ್ ಕೊಡಲ್ಲ ರೈತರಿಗೆ. ಇಲ್ಲಿ ಕಮರ್ಷಿಯಲ್ ಮಾತ್ರ ಕ್ಲೀನ್ ಆಗಿ ಕೊಡ್ತಾರೆ. ನಾವು ರೈತರು ಸರ್ ಈಗ ಕಂಟಿನ್ಯೂ ಕರೆಂಟ್ ಕೊಡ್ತಾ ಇಲ್ಲ. ಈಗ ಕರೆಂಟ್ ಕೊಡೋದ್ರಾಗ 7-8 ಒಂದು 10 ಸತಿ 20 ಸತಿ ಟ್ರಿಪ್ ಮಾಡ್ತಾ ಇದಾರೆ. ಯಾವ್ದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. SO ರೆಸ್ಪಾನ್ಸ್ ಮಾಡ್ತಾ ಇಲ್ಲ. AWಗೆ ಮಾಡಿದ್ರೆ ಇಲ್ಲರಿ ನಮ್ ಲೋಡಿಂಗ್ ಐತೆ ಅಂತ ಹೇಳ್ತಾರೆ. ಇವ್ರು ಬೇರೆ ಕಡೆಗೆಲ್ಲ ಕರೆಂಟ್ ಕೊಡ್ಕೊಂಡು ಇದನ್ನೆಲ್ಲ ರೈತರಿಗೆ ಭಾರಿ ಅನನುಕೂಲ ಮಾಡ್ತಾ ಇದಾರೆ. ರಾತ್ರಿ ಹೋಗಿ ನಾವು ಕರೆಂಟ್ ಬರ್ತಾವಂತ ಹೋದ್ರೆ ಕರೆಂಟ್ ಇರಲ್ಲ, ಏನು ಇರಲ್ಲ. ಅಷ್ಟೊತ್ತ ಫೋನ್ ಮಾಡಿ ಪಿಕಪ್ ಮಾಡಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಇದಕ್ಕೇನು ಹೊಣೆ ಯಾರು ಹೊಣೆ ಅಂತ ಗೊತ್ತಾಗ್ತಾ ಇಲ್ಲ. AWನೂ ನಾವು ಹೊಣೆ ಅಲ್ಲ ಅಂತ ಇದಾರೆ, SO ನಾವು ಹೊಣೆ ಅಲ್ಲ ಅಂತ ಇದಾರೆ. ಕರೆಂಟ್